ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಇವತ್ತು ಕಿಕ್ಕೇರಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಒಂದು ಕೆರೆಯನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ನಾಡುನುಡಿ ಸೀಮಿತವಾಗದೆ ಇವತ್ತು ಎಲ್ಲ ಅಭಿವೃದ್ಧಿ ಥರ ಹೋಗ್ತಾ ಇದೆ ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳ್ತಾ, ನಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೆ, ಏನು ನಮ್ಮಿಂದ ಪ್ರೋತ್ಸಾಹ ಆಗುತ್ತೆ ಅದನ್ನು ನಮ್ಮ ಬಣಕ್ಕೆ ನಾವು ಮೀಸಲಿಡ್ತೇವೆ. ಮುಂದೆ ಬಂದು ಇದು ಕೆರೆ ಅಭಿವೃದ್ಧಿ ಮಾಡಿಕೊಡ್ತೀವಿ ಅಂತ ಹೇಳಿ ಬಂದರು. ನಾವೆಲ್ಲ ಮುಂದೆ ನಿಂತು ಈ ಕೆರೆನ ಅಭಿವೃದ್ಧಿ ಪಡಿಸ್ಬೇಕು ಅಂತ. ಬೆಂಗಳೂರು ಬೆಳೆದಂತೆಲ್ಲ ಬೆಂಗಳೂರಿನ ಜಲಮೂಲಗಳು ಎಲ್ಲೋ ಕಡಿಮೆ ಆಗ್ತಿದೆಯಾ? ಬೆಂಗಳೂರು ಸುತ್ತಮುತ್ತಲು ಇದ್ದಂತಹ ಕೆರೆಗಳು ಒಂದು ಒತ್ತುವರಿದಾರರು ಇಲ್ಲವೇ ಆ ಒಂದು ಜಲಮೂಲಗಳು ಬತ್ತಿ ಹೋಗ್ತಾ ಇರೋದ್ರಿಂದ ಅಸ್ತಿತ್ವವನ್ನ ಕಳೆದುಕೊಳ್ತಾ ಇದ್ದಾವೆ. ಆ ಒಂದು ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಕೆರೆಗಳೇ ಬತ್ತಿ ಹೋಗ್ತಿದೆ. ಇನ್ನು ಸಣ್ಣ ಪುಟ್ಟ ಕುಂಟೆಗಳಂತೂ ಹೇಳೋರಿಲ್ಲ ಕೇಳೋರಿಲ್ಲ. ಕೇವಲ ಕನ್ನಡ ಪರ ಸಂಘಟನೆಗಳು ಅಂದ್ರೆ ಅವು ಭಾಷೆ ಹಾಗೆ ಈ ನಾಡು ನುಡಿಗಾಗಿ ಶ್ರಮಿಸುವುದಷ್ಟೇ ಅಲ್ಲ, ಈ ಪರಿಸರಕ್ಕಾಗೂ ಕೂಡ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನ ನೀಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಬೆಂಗಳೂರಿನ ಸ್ವಾಭಿಮಾನಿ ಪಡೆಯ ಮುಖ್ಯಸ್ಥರಾದಂತಹ ಕೃಷ್ಣೇಗೌಡರು ಹಾಗೆಯೇ ಅವರ ಕಾರ್ಯಕರ್ತರಾದಂತಹ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂತಹ ರವಿ ರೆಡ್ಡಿ ಹಾಗೆಯೇ ಕರ್ನಾಟಕ ರಕ್ಷಣಾ ವೇದಿಕೆಯ ಮತ್ತೋರ್ವ ಮುಖಂಡ ಹೆಬ್ಬಗೋಡಿಯ ಪ್ರಭು ಹಾಗೆಯೇ ಶಿಕಾರಿಪಾಳ್ಯದ ಮಾಜಿ ಹುಲಿಮಂಗಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆದಂತಹ ಸಾದಿಕ್ ಹಾಗೆಯೇ ಈ ಒಂದು ಹುಲಿಮಂಗಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ರಾಜಪ್ಪ ಹಾಗೆ ನಂಜಾಪುರ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದಂತಹ ಗಿರೀಶ್ ರೆಡ್ಡಿ, ಹುಲಿಮಂಗಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಕೃಷ್ಣಪ್ಪ ಇತರರ ಸಹಕಾರದಿಂದ ಈ ಒಂದು ನಂಜಾಪುರದ ಕುಂಟೆಯನ್ನ ಉಳಿಸಿ ಅಭಿವೃದ್ಧಿ ಮಾಡುವಂತ ಕೆಲಸಕ್ಕೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆ ಮುಂದಾಗಿದೆ. ಈ ಒಂದು ಕುಂಟೆಯ ಅಭಿವೃದ್ಧಿಗಾಗಿ ವಿಶೇಷವಾದಂತ ಪೂಜೆಯನ್ನು ಸಲ್ಲಿಸಲಾಯಿತು. ನಂತರ ಈ ಒಂದು ಕುಂಟೆಯನ್ನ ಹೇಗೆಲ್ಲ ಅಭಿವೃದ್ಧಿ ಪಡಿಸಬಹುದು ಎನ್ನುವುದನ್ನ ಚಿಂತನೆ ಮಾಡಿ ನಂತರ ಈ ಒಂದು ಕಾರ್ಯಕ್ಕೆ ಚಾಲನೆಯನ್ನು ಕೂಡ ನೀಡಲಾಯಿತು. ಯಾರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮತ್ತು ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಈ ಸಂದರ್ಭದಲ್ಲಿ ಈ ಒಂದು ಹುಲಿಮಂಗಲ ಪಂಚಾಯತ್ ವ್ಯಾಪ್ತಿಗೆ ಬರುವಂತ ಈ ಒಂದು ನಂಜಾಪುರದ ಕುಂಟೆ ಅಭಿವೃದ್ಧಿ ಆಗ್ಲಿ, ಸುತ್ತಮುತ್ತಲು ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲವಾಗ್ಲಿ, ಈ ರೀತಿಯಾದಂತ ಕೆಲಸವನ್ನ ಇತರೆ ಕನ್ನಡ ಪರ ಸಂಘಟನೆಗಳು ಕೂಡ ಮಾಡ್ಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. पुष्पं भेद पुष्पभां भवति दिश इदं तेजस्वतोर्षभः इन्द्रो जयाति न पराजयातः जराजो राजसुराजयाति सर्वदा ओम महालक्ष्मी देवताभ्यो नमः अनंताय नमः गोविन्दाय नमः अच्युताय नमः ओम श्रीगुरुभ्यो नमः ओम शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये यच्चद्भक्ताभ्यां पारिषद्यावलक्षितं सिन्दूराणि समर्पयामि सर्वमङ्गलमाङ्गल्ये शिवे सर्वार्थसाधिके शरण्येत्र्यम्बके गौरी नारायणी नमोऽस्तुते गन्धद्वारां दुरादुष्टां विद्यवृत्तां गणेशने ईश्वरेकं सर्वभूतानां स्वामिहोमप्रियेशियं दिव्यामृतगन्धान्तरे हरिद्राः कुङ्कुमसिन्दूराणि समर्पयामि अतः दूर्वान्नपूजां समर्पयामि सकल निर्विघ्नकारक महागणपति स्वामी देवता नित्याराधना पूजा अनंतर यथास्थानं प्रतिष्ठापयामि शोभनार्थे रूपमाग्रापयामि ओम वनस्पतेर्गन्धाध्यो गन्धवत्तमां आद्रे सर्वदेवानां धूपोऽयं प्रतिष्ठताम् इदं तेजस्वतो ऋषभः इन्द्रो जजाति न पराधयात अजराजो राजसुराधिशाङ्घ्यं दग्गिलं धूपं सुगन्धं चासुमनोहरं कपलां प्रेहसंयुक्तं धूपोऽयं प्रतिष्ठतां धूपमाघ्रापयामि
नैवेद्यं समर्पयामि ओम बुद्धिहितजापरन्तरारायणवत्यामोदृतोपहरते सर्वत्याप्ते सर्वत्यदिष्टैः सर्वमेव तेनाप्नोति सर्वं जयति देवाः स्थानि सर्वाणि प्रथमान्यासन्ना स्नेहनाकं महिमा वदन्ते विष्णदष्टवर्तिजं भवाभासन्दते क्षीरेण हस्तपयामि आप्य स्वतमे तत् विष्णोर्स्पष्टवाजनः सुरभिनामुखाकरत् गणहायोगं सदानिशत दधिक्रावणकारुषं विष्णाय सर्वत्योमोदर्थोपहरते सर्वत्याप्ते सर्वत्यदृष्टे सर्वमेव तेनाप्नोति सर्वं जयति नित्योपचारभक्तोपचारं देवे भेजदायं चन्द्रमाः द्रदे दीर्घमायुः शतमानं भवति शतायुः पुरुषस्यतेन्द्रिये हाजुष्येवेन्द्रिये प्रतिष्ठति धनं धान्यं बहुवत्लाभं बहुकीर्तिलाभं शतसंवत्सरं दीर्घमायुः जीवनोद्धार पूजा ಸಂದರ್ಭ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಇವತ್ತು ಕಿಕೇರಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಒಂದು ಕೆರೆಯನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದೆ. ಅದಕ್ಕೆ ನಾಯಕತ್ವವನ್ನು ವಹಿಸಿದಂಥ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರುಗಳು ಗಿರೀಶ್ ರೆಡ್ಡಿ, ಸಾದಿಕ್ ಅವರು ಮತ್ತು ರವಿರೆಡ್ಡಿ, ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರ್ ಪ್ರಭು ಅವರು, ರಾಜಪ್ಪ ಅವರು, ಇವರೆಲ್ಲರ ಸಮಕ್ಷಮದಲ್ಲಿ ಇವತ್ತು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಪ್ರಮುಖವಾಗಿ ಮನುಷ್ಯತ್ವ ಮಾನವೀಯ ಮೌಲ್ಯಗಳಿರ್ತಕ್ಕಂಥವ್ರು ಇಂಥ ಏನು ಪಾಳು ಬಿದ್ದಿರ್ತಕ್ಕಂಥ ಕೆರೆಗಳನ್ನು ಅಭಿವೃದ್ಧಿಪಡಿಸುವಂಥ ದಿಕ್ಕಿನಲ್ಲಿ ಹಳ್ಳಿಗಳು ವಿಶೇಷವಾಗಿ ಕಾರ್ಯೋನ್ಮುಖವಾಗಬೇಕಾಗ್ತದೆ. ಸ್ಥಳೀಯ ಪಂಚಾಯಿತಿರು ಕೂಡ ಅದಕ್ಕೆ ಕೈ ಜೋಡಿಸ್ಬೇಕಾಗ್ತದೆ. ಕಾರಣ ಯಾಕೆಂದರೆ ಮನುಷ್ಯ ಹೆಂಗೋ ಬದುಕ್ತಾನೆ, ಆದರೆ ಇವತ್ತು ಪ್ರಾಣಿ ಪಕ್ಷಿಗಳು ಬದುಕಬೇಕಾದ್ರೆ ಇಂಥ ಸಣ್ಣ ಪುಟ್ಟ ಕೆರೆ ಕಟ್ಟೆಗಳನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಜನರು ದೊಡ್ಡತನನ ತೋರಿಸ್ಬೇಕು ಅಂತಕ್ಕಂಥದ್ದು. ಮತ್ತು ಮನುಷ್ಯನಿಗೆ ಎಲ್ಲವೂ ಕೂಡ ಗೊತ್ತಿದೆ. ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಕೆಲವು ಭಾಗದಲ್ಲಿ ಏನು ಮನುಷ್ಯನ ಒಂದು ದಾಹಕ್ಕೋ ಇಲ್ಲ ಅವನ ಅಭಿವೃದ್ಧಿಗೂ ಇವತ್ತು ಕೆಲವು ಇಂಥವೆಲ್ಲ ಸಾಮಾಜಿಕ ಚಿಂತನೆಗಳು ನಶಿಸಿ ಹೋಗುವಂಥ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಈ ಕೆರೆಯನ್ನು ಅಭಿವೃದ್ಧಿಪಡಿಸಬೇಕು. ನಾವೆಲ್ಲರೂ ಕೂಡ ಪಂಚಾಯಿತಿ ಮತ್ತು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಇದನ್ನು ಈ ಸಾರ್ವಜನಿಕರಿಗೂ ಉಪಯೋಗ ಆಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಯಾಕೆಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ನಾಡು ನುಡಿ ನೆಲ ಜಲಗಳ ಅಷ್ಟಕ್ಕೆ ಸೀಮಿತ ಆಗಿಲ್ಲ. ಶಾಲೆಗಳನ್ನು ದತ್ತು ತೊಗೊಳ್ತಕ್ಕಂಥದ್ದು ಮತ್ತು ಬಡವರಿಗೆ ಮನೆ ಕೊಡ್ತಕ್ಕಂಥದ್ದು ಸಾಕಷ್ಟು ಸಾಮಾಜಿಕ ಚಿಂತನೆಯಲ್ಲಿ ತೊಡಗಿಸ್ಕೊಂಡಿದೆ. ಯಾಕೆಂದರೆ ಸಂಘಟನೆಗಳು ಇವತ್ತು ಬೇರೆ ಬೇರೆ ದಿಕ್ಕಲ್ಲಿ ಸಾಗುತ್ತದಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಸ್ವಾರ್ಥಕ್ಕೆ ಹೋಗ್ದೇ ಇವತ್ತು ಇಂಥ ಚಿಂತನೆಗಳಲ್ಲಿ ಸಂಘಟನೆಗಳು ತೊಡ್ಕೊಂಡಾಗ ಸಂಘಗಳಿಗೆ ಮತ್ತು ಮುಂದೆ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶನ ಆಗ್ತದೆ ಅಂತಕ್ಕಂಥದ್ದು ನಾವು ಯಾರು ಕೂಡ ಮರಿಬಾರ್ದು. ಹಾಗಾಗಿ ಇವತ್ತು ಮಾಡ್ತಕ್ಕಂಥ ಇಂಥ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿರ್ತಕ್ಕಂಥದ್ದೇ ಒಂದು ಸಂತೋಷ. ನಂಜಾಪುರ ಗ್ರಾಮದಲ್ಲಿ ಕೆರೆನ ಅಭಿವೃದ್ಧಿ ಮಾಡಬೇಕು ಅಂಥೇಳಿ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರ ಆದಂಥ ನಮ್ಮ ಗಿರೀಶ್ ರೆಡ್ಡಿ ಹಾಗೂ ಅಧ್ಯಕ್ಷರಾದಂಥ ಮಾಜಿ ಅಧ್ಯಕ್ಷರಾದಂಥ ನಮ್ಮ ವಾಪಸಂದ್ರ ರಾಜಣ್ಣವರು ಹಾಗೂ ಇಲ್ಲಿನ ಸದಸ್ಯರಾದಂಥ ಸಾದಿಕ್ ಬೈ ಅವರು ಇವರೆಲ್ಲ ಎಲ್ಲರನ್ನು ಒಂದುಗೂಡಿಸಿ ಇವತ್ತು ಸಂಘಟನೆಗಳು ಬರೀ ನಾಡು ನುಡಿ ಸೀಮಿತವಾಗದೆ ಇವತ್ತು ಎಲ್ಲ ಅಭಿವೃದ್ಧಿ ಥರ ಹೋಗ್ತಾಯಿದೆ ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳ್ತಾ ಇದೇ ರೀತಿ ಎಲ್ಲರೂ ಜನರು ಮತ್ತು ಸದಸ್ಯರುಗಳೆಲ್ಲ ಸಹಕಾರ ಮಾಡಿದ್ರೆ ಒಂದು ಒಳ್ಳೆ ಪ್ರಗತಿಯತ್ತ ಸಾಗುತ್ತೆ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಸ್ವಾಭಿಮಾನ ಬಣದಿಂದ ಒಂದು ಸಣ್ಣ ಕಾರ್ಯಕ್ರಮ ನಡೆಸ್ಕೊಡಿ ಅಂತ ಕೇಳಿಕೊಂಡೆ. ಆವಾಗಿಂದ ರವಿಯವರು ನಮ್ಮ ಮತ್ತು ಸಾದಿಕಣ್ಣವರ ಒಂದು ಒಡನಾಟದಲ್ಲಿ ಪರಿಚಯ ಆಗಿದ್ದರು. ಆ ಒಂದು ಪರಿಚಯ ಆದ ಮೇಲೆ ಪ್ರಪ್ರಥಮ ಬಾರಿಗೆ ಸಾದಿಕಣ್ಣ ಹತ್ರ ಹೋಗಿ ಚರ್ಚೆ ಮಾಡಿ ಡಿಸ್ಕಸ್ ಮಾಡಿದ್ವಿ. ನಮ್ಮ ಶಿಕಾರಪಳ್ಳಿ ಅಧ್ಯಕ್ಷರು ಸಾದಿಕಣ್ಣವ್ರ ಹತ್ರ ಮಾಡಿದಾಗ ನಂಜಾಪುರಕ್ಕೆ ಫಸ್ಟ್ ಮಾಡೋಣ ಅಂಥೇಳಿ ಅವರು ಒಂದು ಆಶ್ವಾಸನೆ ಕೊಟ್ಟರು. ಅದು ಕೊಟ್ಟ ಮೇಲೆ ನಮ್ಮ ನಂಜಾಪುರ ಸದಸ್ಯರಾದಂಥ ಗಿರೀಶ್ ರೆಡ್ಡಿ ಅವ್ರನ್ನ ಕರೆದು 2 ಕಡೆ ಮೀಟಿಂಗ್ ಮಾಡಿ ಈ ಥರ ಇದೆ ಅಂತಾಗ ನಾವು ಅದಕ್ಕೆ ಬದ್ಧರಾಗಿದ್ದೇವೆ ಅಂತ ಹೇಳಿದ್ರು. ಮತ್ತು ಸ್ಥಳವನ್ನು ಬಂದು ಪರಿಶೀಲನೆ ಮಾಡಿಸಿ ಸ್ವಾಭಿಮಾನ ಬಣ ವತಿಯಿಂದ ಮತ್ತು ನಮ್ಮ ಪಂಚಾಯಿತಿ ವತಿಯಿಂದ ನಾನು ಆವತ್ತೇ ಹೇಳಿದೆ ರವಿಯವರಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ, ನಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೆ, ಏನು ನಮ್ಮಿಂದ ಪ್ರೋತ್ಸಾಹ ಆಗುತ್ತೆ ಅದನ್ನು ನಮ್ಮ ಬಣಕ್ಕೆ ನಾವು ಮೀಸಲಿಡ್ತೇವೆ. ವತಿಯಿಂದ ಅವರು ನಮ್ಮ ರವಿ ಅವರು ಅವರ ಅಧ್ಯಕ್ಷರಾದ ಎಲ್ಲ ಕೃಷ್ಣಪ್ಪ ಅಣ್ಣರವರು ಎಲ್ಲ ಬಂದು ಇದು ಮಾಡ್ಯವ್ರೆ. ನಾವು ಲಾಸ್ಟ್ ಟೈಮೇ ನಾವು ಹೇಳಿದ್ವಿ ಇದು ಕೆರೆಗಳೆಲ್ಲ ಸ್ವಲ್ಪ ಅಭಿವೃದ್ಧಿಗಳು ಮಾಡಬೇಕಂತ ಹೇಳಿಬಿಟ್ಟು
ಹಾಗಾಗಿ ಅವರು ಒಂದು 2-3 ಕೆರೆ ಹೇಳಿದರು. ಆಮೇಲೆ ಫಸ್ಟು ನಾವು ನಂಜಾಪುರ ಕೆರೆನೇ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಕೆರೆಯನ್ನು ತೊಗೊಂಡಿದ್ದೀವಿ. ಇವಾಗ ನಾನು ಧನ್ಯವಾದವನ್ನು ಹೇಳ್ತೀನಿ. ನಾನು ನಮ್ಮ ರವಿ ಅವರ ಸಂಸ್ಥೆ ರಕ್ಷಣಾ ವೇದಿಕೆ ಅವರಿಗೆ ನಾವು ನಮ್ಮ ಪಂಚಾಯತಿ ವತಿಯಿಂದ, ನಮ್ಮ ಎಲ್ಲ ಸದಸ್ಯರ ವತಿಯಿಂದ, ನಮ್ಮ ನಂಜಾಪುರ ಗ್ರಾಮಸ್ಥರ ವತಿಯಿಂದ ನಾನು ಅಭಿನಂದನೆ ಸಲ್ಲಿಸ್ತೀನಿ, ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇವಾಗ ಅವರು ಮುಂದೆ ಬಂದು ಇದು ಕೆರೆ ಅಭಿವೃದ್ಧಿ ಮಾಡಿಕೊಡ್ತೀವಿ ಅಂತ ಹೇಳಿ ಬಂದರು. ನಾವು ಸುಮಾರು ನಮ್ಮ ಎಲ್ಲ ಕೆರೆಗಳಿಗೆ ಮಾಡಿದ್ದೀವಿ. ನಮ್ಮದು ನಂಜಾಪುರ ಗ್ರಾಮದಲ್ಲಿ ಕೊಂಡ್ಲಕೆರೆ ಅಂತ ಇದು. ಈ ಕೆರೆ ತುಂಬ ದಿನಗಳಿಂದ ಬತ್ತೋಗಿತ್ತು, ನೀರು ಬರೋ ದಾರಿ ಇರಲಿಲ್ಲ. ಈಗ ರವಿಯವರು ಬಂದು ಇದಕ್ಕೆ ನೀರು ಬರೋ ದಾರಿ ಮಾಡಿ ಮತ್ತು ಇದನ್ನ ಅಭಿವೃದ್ಧಿ ಮಾಡೋಣ ಅಂದಾಗ ನಮ್ಮೂರು ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಅವ್ರಿಗೆ ಪಂಚಾಯಿತಿಯಿಂದ ಮತ್ತು ನಮ್ಮೂರು ಗ್ರಾಮದ ಜನಗಳಿಂದ ಎಲ್ಲರೂ ಅವ್ರಿಗೇನು ಬೇಕೋ ಸಹಕಾರ ಕೊಟ್ಟು ನಾವೆಲ್ಲ ಮುಂದೆ ನಿಂತು ಈ ಕೆರೆನ ಅಭಿವೃದ್ಧಿಪಡಿಸ್ಬೇಕು ಅಂತ ಎಲ್ಲರೂ ಅವ್ರ ಜೊತೆಲಿ ನಿಂತಿರ್ತೀವಿ. ಎಲ್ಲ ಸಹಕಾರ ಮಾಡಿರಿ, ಚೆನ್ನಾಗಾಗಲಿ, ನೀರು ಬರೋ ಹಂಗಾಗಲಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.